ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗಳಿಗೂ ಸ್ವಾಗತ. ಟಾಪ್ 5 ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಸಿಕ್ಕಾಪಟ್ಟೆ ಸಕಾದಾಗ ರೆಸ್ಪಾನ್ಸ್ ಬಂತು. ಫಸ್ಟ್ ಬ್ಲಾಗ್ ಕಂಪೇರ್ ಮಾಡ್ತು ಅಂದ್ರೆ ಸೆಕೆಂಡ್ ಬ್ಲಾಗ್ ನೋಡಿ ಬೊಂಬಾಟ್ ಆಗಿದೆ. 15 ನಿಮಿಷ ಪಕ್ಕ ಎಂಜಾಯ್ ಮಾಡೇ ಮಾಡ್ತೀರಾ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಕೂರ್ಗ್ ಬ್ಲಾಗ್ ನ ಇದನ್ನ ನೋಡಿ, ಫಸ್ಟ್ ಬ್ಲಾಗ್ ನೋಡಿಲ್ಲ ಅಂದ್ರೆ ಇದನ್ನ ಪಕ್ಕ ಎಂಜಾಯ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಆ ರೇಂಜಿಗೆ ಎಕ್ಸೈಟ್ಮೆಂಟ್ ಇದೆ ವ್ಲಾಗ್ ಅಲ್ಲಿ. ಸೊ ಓಕೆ, ಮ್ಯಾಟ್ರಿಗೆ ಬಂದ್ಬಿಡೋಣ. ನಾನು ಬಿಲ್ಡಪ್ ಕೊಟ್ಟಿದ್ದು ಸಾಕು. ನನ್ನ ವ್ಲಾಗ್ ಬಗ್ಗೆ ನಾನೇ ಬಿಲ್ಡಪ್ ಕೊಟ್ಕೊಳ್ಳೋದಾಗ್ಬಿಟ್ಟೈತೆ, ನೀವು ಬಿಲ್ಡಪ್ಪೇ ಕೊಡಲ್ಲ. ಸೊ ಓಕೆ, ಮೊದಲನೇ ಮ್ಯಾಟ್ರು ಸೂರ್ಯಕುಮಾರ್ ಯಾದವ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಅವ್ರಿಗೆ ಹನಿಯ ಸರ್ಜರಿ ಆಗಬೇಕಂತೆ, ಆದ್ರಿಂದ ಅವರು ಅಬ್ರಾಡ್ಗೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಅವ್ರು ಅಬ್ರಾಡ್ ಹೋಗ್ಬಿಟ್ಟು ಸರ್ಜರಿ ಮಾಡಿಸ್ಕೊಂಡು ಆಗಾದ್ಮೇಲೆ 8ರಿಂದ 9 ವಾರ ಬೇಕಂತೆ ಅವರು ಕಂಪ್ಲೀಟ್ಲಿ 100% ರಿಕವರ್ ಆಗೋದಕ್ಕೆ. ಆದ್ರಿಂದ ಇವರು ರೂಲ್ಡ್ ಔಟ್ ಸದ್ಯದ ಮಟ್ಟಿಗೆ. ಅಂದರೆ ಇಂಡಿಯನ್ ಟೀಮಲ್ಲಂತೂ ಆಡೋದಕ್ಕಾಗೋದಿಲ್ಲ. ಜೊತೆಗೆ IPL ಅಲ್ಲೂ ಕೂಡ ಇವರು ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಾ ಇದೆ. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ವಲ್ಪ ಮ್ಯಾಚಸ್ಗೆ ರೂಲ್ಡ್ ಔಟ್ ಅಂತ, ಫುಲ್ ಕಂಪ್ಲೀಟ್ಲಿ IPLಗೆ ರೂಲ್ಡ್ ಔಟ್ ಅಲ್ಲ, ಇನಿಷಿಯಲ್ ಸ್ವಲ್ಪ ಮ್ಯಾಚಸ್ಗೆ ಅವೈಲೇಬಲ್ ಇರೋದಿಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಸರ್ಜರಿ ಆಗೋದ್ರಿಂದ ಅದನ್ನ ರಿಕವರ್ ಆಗಬೇಕು ಅಂದ್ರೆ 2 ತಿಂಗಳು ಬೇಕು ಮಿನಿಮಮ್ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಪ್ರಿಸೈಸ್ ಆಗಿ. ಅದನ್ನ ಇನಿಷಿಯಲ್ ಸ್ವಲ್ಪ ಮ್ಯಾಚಸ್ಗೆ ಅವೈಲೇಬಲ್ ಇರೋದಿಲ್ಲ IPLಗೂ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಮುಂಬೈ ಇಂಡಿಯನ್ಸ್ಗೆ ಒಂದು ಬಿಗ್ ಬ್ಲೋ ಅಂತ ಹೇಳ್ಬೇಕು. ಕಾದ್ ನೋಡಬೇಕು, ಆದಷ್ಟು ಬೇಗ ಆ ಸರ್ಜರಿ ಪ್ರೊಸೀಜರ್ ಎಲ್ಲ ಆಗ್ಬಿಟ್ಟು ಆದಷ್ಟು ಬೇಗ ರಿಕವರ್ ಆಗ್ಬಿಟ್ಟು ಬರಲಿ ಸೂರ್ಯ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಅಪ್ಡೇಟ್ ಬಿಟ್ಟು AB ಡಿ ವಿಲಿಯರ್ಸ್ ಅವರು ಮಾತಾಡಿದ್ದಾರೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ ಮೇಲೆ ಇನ್ನ ಒಂದು ಟೆಸ್ಟ್ ಮ್ಯಾಚ್ ಇರಬೇಕಾಗಿತ್ತು. 3ನೇ ಟೆಸ್ಟ್ ಮ್ಯಾಚ್ ಏನಕ್ಕೆ ಇಲ್ಲ ಇಲ್ಲಿ ಅಂತ ಅವರು ಕೇಳಿದ್ದಾರೆ. ರವಿ ಶಾಸ್ತ್ರಿ ಕೂಡ ಹೇಳಿದ್ರು ವೇಸ್ಟ್ ಆಫ್ ಟೈಮ್ ಅಂತ. 2 ಮ್ಯಾಚ್ ಟೆಸ್ಟ್ ಸೀರೀಸ್ ಮಾಡೋದಕ್ಕೆ ಹೋಗ್ಬಿಟ್ಟಿದ್ದು ವೇಸ್ಟ್ ಆಫ್ ಟೈಮ್. ಮಾಡಿದ್ರೆ 3 ಮ್ಯಾಚ್ ಮಿನಿಮಮ್ ಮಾಡಬೇಕು ಅಂತ ಅವರು ಹೇಳಿದ್ರು. ಇವಾಗ ಅದೇ ತರ ಇವರು ಕೂಡ ಹೇಳಿದ್ದಾರೆ. ಪ್ರಪಂಚದಲ್ಲಿ ಯಾರು ಬೆಸ್ಟ್ ಬೆಟರ್, ಈ ತರ ಸೀರೀಸ್ ಟೈ ಹೋಗ್ಬಿಡ್ತು ಅಂತಂದ್ರೆ ಪ್ರಪಂಚದಲ್ಲಿ ಯಾರು ಬೆಸ್ಟ್ ಬೆಟರ್ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಈ ತರ ಟೈ ಎಲ್ಲ ಆಯ್ತು ಅಂದ್ರೆ ಸೀರೀಸ್ ಜಾಯಿಂಟ್ ವಿನ್ನರ್ಸ್ ಎಲ್ಲ ಆಯ್ತು ಅಂತಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಏನಾದ್ರು ಒಂದು ಆಗಬೇಕು, ಇವ್ರು ವಿನ್ ಆಗಬೇಕಂದ್ರೆ ಅವ್ರು ವಿನ್ ಆಗಬೇಕು. ಬೆಟರ್ ಅಂತ ಪ್ರೂವ್ ಆಗಬೇಕು ಅಂದ್ರೆ ಪ್ರಪಂಚದಲ್ಲಿ ಯಾರು ಬೆಟರ್ ಅಂತ ಪ್ರೂವ್ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ 3 ಇರಬೇಕು. ಪ್ರತಿಯೊಂದು ಟೆಸ್ಟ್ ಸೀರೀಸ್ ಏನು ನಡೆಸ್ತಾರೆ ಅದರಲ್ಲಿ ಒಂದು ಮ್ಯಾಚ್ ನಡೆಸೋದಾಗಿರ್ಬೋದು, ಆಮೇಲೆ 2 ಮ್ಯಾಚ್ ನಡೆಸೋದಾಗಿರ್ಬೋದಲ್ಲ, ವೇಸ್ಟ್ ಆಫ್ ಟೈಮ್ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ T20 ಕ್ರಿಕೆಟ್ನ ಬ್ಲೇಮ್ ಮಾಡಿದ್ದಾರೆ. ಅಂದರೆ ಪ್ರಪಂಚದಾದ್ಯಂತ ಸ್ಟಾರ್ಟ್ ಆಗಿರುವಂಥ ಲೀಗ್ಸ್ಗಳಾಗಿರ್ಬೋದು, ಪ್ಲೇಯರ್ಸ್ ಮೇಲೆ ಪ್ರೆಷರ್ ಆಗಿರ್ಬೋದು, ನಾನು ಅಲ್ಲೋಗಿ ಆಡಬೇಕು ಇಲ್ಲೋಗಿ ಆಡಬೇಕು ಅನ್ನೋದಾಗಿರ್ಬೋದು. ಸೊ ಇದನ್ನ ಒಂಥರ ಇಂಡೈರೆಕ್ಟ್ ಆಗಿ ಬ್ಲೇಮ್ ಮಾಡಿದ್ದಾರೆ. ನಾನು ಯಾರನ್ನ ಬ್ಲೇಮ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ T20 ಮೇಲೆ ಇವಾಗ ಫೋಕಸ್ ಇರ್ತಿದಿಲ್ಲ ಜನ, ಅದೇ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗಿದೆ, ಟೆಸ್ಟ್ ಕ್ರಿಕೆಟ್ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಹಂಗೆ ನೋಡೋಕೆ ಇವರೇ ಸ್ಟಾರ್ಟ್ ಮಾಡಿಕೊಟ್ರು. ಸೌತ್ ಆಫ್ರಿಕನ್ ಲೀಗ್ ಅಂತ ಸ್ಟಾರ್ಟ್ ಆಯಿತು, ಆಮೇಲೆ UAE ಲೀಗ್ ಅಂತ ಸ್ಟಾರ್ಟ್ ಆಯಿತು. ಮುಂಚೆ ಎಲ್ಲ ಅಷ್ಟೊಂದು ಲೀಗ್ಗಳಿರಲಿಲ್ಲ. ಇವಾಗ ಎಲ್ಲೆಲ್ಲ ಸಿಕ್ದವರೆಲ್ಲ ಚಿಕ್ಕ ಕಂಟ್ರಿಗಳೆಲ್ಲ ಲೀಗ್ಗಳನ್ನ ಸೆಟ್ ಮಾಡೋಕೆ ಆಗೋಗ್ಬಿಡ್ತು. ಸೊ ಹಿಂಗೆಲ್ಲ ಆಯಿತು ಅಂದರೆ ಆಬ್ವಿಯಸ್ಲಿ ಫೋಕಸ್ ಅಂತೂ ಕಡಿಮೆ ಆಗುತ್ತೆ ಟೆಸ್ಟ್ ಕ್ರಿಕೆಟ್ ಮೇಲೆ. ಅವರು ಅದನ್ನು ಹೇಳಿದ್ದಾರೆ ಅಷ್ಟೇ. ಸೌತ್ ಆಫ್ರಿಕನ್ ಲೀಗಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂಥ AB ಡಿ ವಿಲಿಯರ್ಸ್ ಅವರು ಈ ಥರ ಹೇಳಿದ್ದಾರೆ, T20 ಕ್ರಿಕೆಟ್ನ ಬ್ಲೇಮ್ ಮಾಡ್ತೀನಿ ನಾನು ಅಂತ. ಅಪ್ಡೇಟ್ ಮಂತ್ರಿ ಸಂಜಯ್ ಮಂಜ್ರೇಕರ್ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದರೆ, ಟೆಸ್ಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಯಾವ ಥರ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದಾರೆ ಅಂತಾನೆ. ಟೆಸ್ಟ್ ಇನ್ಫ್ಯಾಕ್ಟ್ ನೀವು T20s ODIs ಎಲ್ಲಾದ್ರೂ ತೊಗೊಬೋದು, ಬಟ್ ಟೆಸ್ಟ್ ಬಗ್ಗೆ ಪ್ರಿಸೈಸ್ ಆಗಿ ಮಾತಾಡಿದ್ರು. ನೆಕ್ಸ್ಟ್ ಟೆಸ್ಟ್ ಬ್ಯಾಟರು ಯಾರು ಪುಡಾಂಗು ಪಂಟ್ರು ಅಂತ ಹುಡುಕಿದ್ರೆ ನಮ್ಮ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಆಗಾದ್ಮೇಲೆ ಸಿಕ್ಕಾಪಟ್ಟೆ ಒಂದು ಯೂಜ್ ಗ್ಯಾಪ್ ಬರುತ್ತೆ. ಯೂಜ್ ಗ್ಯಾಪ್ ಆದಮೇಲೆ ಸೆಕೆಂಡ್ ಟೆಸ್ಟ್ ಬ್ಯಾಟರ್ ಇಲ್ಲಾಗೋರು ಇವ್ರು ಪರವಾಗಿಲ್ಲ, ಅವ್ರು ಆದಮೇಲೆ ಇವ್ರು ಚೆನ್ನಾಗಿ ಆಡ್ತಾರೆ ಅನ್ನೋ ಥರ ಬರುತ್ತೆ. ಅವೆರಡರ ಮಧ್ಯ ಒಂದು ಯೂಜ್ ಗ್ಯಾಪ್, ಒಂದು ಯೂಜ್ ವೇಕೆಂಟ್ ಸ್ಪಾಟ್ ಇದೆಯಲ್ಲ, ಸೊ ಅದಷ್ಟು ವಿರಾಟ್ ಕೊಹ್ಲಿ ಅವರು ಕ್ರಿಯೇಟ್ ಮಾಡಿರುವಂಥ ಸಾಧನೆ ಅವರ ಟೆಸ್ಟ್ ಕೆರಿಯರಲ್ಲಿ, ಎಕ್ಸ್ಪೆಷಲಿ ಆಸ್ ಎ ಇಂಡಿಯನ್ ಬ್ಯಾಟರ್ ಅಂತ ಬಂದಾಗ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟರು. ಅಂದರೆ ವಿರಾಟ್ ಕೊಹ್ಲಿಗೂ ಮತ್ತೆ ಇನ್ನೊಬ್ಬ ಬೆಸ್ಟ್ ಇಂಡಿಯನ್ ಬ್ಯಾಟರ್ಗೂ, ಕರೆಂಟ್ಲಿ ಇರುವಂಥ ಬೆಸ್ಟ್ ಇಂಡಿಯನ್ ಬ್ಯಾಟರ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 4, ಆಕಾಶ್ ಚೋಪ್ರಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ವಿಲ್ ಬಿ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಇನ್ T20 ವರ್ಲ್ಡ್ ಕಪ್ 2024 ಅಂತ, ನಾಟ್ ಹಾರ್ದಿಕ್ ಪಾಂಡ್ಯ ಅಂತ ಹೇಳಿದರೆ ಅದು ನಿನ್ನೆ ಆದಂಥ ಡಿಸಿಷನ್ ಮೇಲೆನೆ ಗೊತ್ತಾಗಿದೆ. ಇವರು ನಿನ್ನೆ ಡಿಸಿಷನ್ ಆಗೋಕ್ಕಿಂತ ಮುಂಚೆ, ಅಂದರೆ ಸ್ಕ್ವಾಡ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು ಆಕಾಶ್ ಚೋಪ್ರಾ ಅವರು. ನೋಡ್ತಾ ಇರಿ, ಪಕ್ಕ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿನ ಮಾಡೋದಿಲ್ಲ, ಇವರೇ ಕ್ಯಾಪ್ಟನ್ಸಿನ ರೋಹಿತ್ ಶರ್ಮಾನೇ ಮಾಡೋದು ಅಂತ. ಹಂಗೇನೆ ಸ್ಕ್ವಾಡ್ನ ಕೂಡ ರಿಲೀಸ್ ಮಾಡಿದ್ರು. ರೋಹಿತ್ ಶರ್ಮಾ ಆಫ್ಟರ್ ಆಲ್ಮೋಸ್ಟ್ 1.5 ಇಯರ್ ಕ್ಯಾಪ್ಟನ್ಸಿನ ನಿಭಾಯಿಸೋದಕ್ಕೆ ವಾಪಸ್ ಬರೋ T20 ಕ್ರಿಕೆಟಲ್ಲಿ. ಸೊ ಇದು ಒಂದು ಸೆನ್ಸ್ ಕೊಡುತ್ತೆ, ಗುಡ್ ಸೆನ್ಸ್ ಕೊಡುತ್ತೆ. ರೋಹಿತ್ ಶರ್ಮಾ ಅವರನ್ನ ಕ್ಯಾಪ್ಟನ್ ಆಗಿರ್ತಾರೆ ಅಂತ. ಹಾರ್ದಿಕ್ ಪಾಂಡ್ಯ ಅವರಿಗೆ ಫೀಲ್ ಸ್ಯಾಡ್ ಆಗುತ್ತೆ ಅಷ್ಟೇ. ಅಪ್ಡೇಟ್ ನಂಬರ್ 5, ಮೊಹಮ್ಮದ್ ಶಮಿ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ರೀಸೆಂಟ್ ಆಗಿ ಒಂದು ಸೀರೀಸ್ಗೆ ಅವ್ರ ಹೆಸರು ಅನೌನ್ಸ್ ಆಗಿತ್ತು, ಆಮೇಲೆ ಅವರು ಅನ್ಅವೈಲೇಬಲ್ ಅಂತ ಅನೌನ್ಸ್ ಆಯಿತು. ಯಾಕೆಂದರೆ ಅವರು ಫಿಟ್ ಇಲ್ಲ, ಅವರು ಫಿಟ್ನೆಸ್ ಕ್ಲಿಯರೆನ್ಸ್ ಮಾಡಿಲ್ಲ ಅಂತ ಅದು ಇದು ಅಂತೆಲ್ಲ ಬಂತು ನ್ಯೂಸು. ಇವಾಗ ಬರ್ತಾ ಇದೆ ಅಪ್ಡೇಟು, ಅವರು ಯಾವಾಗ ಅವೈಲೇಬಲ್ ಆಗ್ಬೋದು ಅಂತ. ಫಸ್ಟ್ 2 ಟೆಸ್ಟ್ ಮ್ಯಾಚ್ಗೆ ಅವರು ಅನ್ಅವೈಲೇಬಲ್ ಅಂತೆ ಅಂತ ಅಪ್ಡೇಟ್ ಬರ್ತಾ ಇದೆ. ರೂಲ್ಡ್ ಔಟ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಯಾಕಂದರೆ ರೀಸೆಂಟಾಗಿ ಒಂದು ಸೀರೀಸಲ್ಲಿ ಅನೌನ್ಸ್ ಆಗಿತ್ತು ಅವ್ರ ಹೆಸರು, ಆಮೇಲೆ ರೂಲ್ಡ್ ಔಟ್ ಆಗೋಗ್ಬಿಟ್ರು. ಇವಾಗಲೂ ಕೂಡ ಹೇಳ್ತಾರೆ ಫಸ್ಟ್ 2 ಮ್ಯಾಚು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಏನು ಸ್ಟಾರ್ಟ್ ಆಗ್ತಿದೆ ಈ ಮಂತ್ ಎಂಡಿಂದ. ಸೊ ಅದಕ್ಕೆ ಫಸ್ಟ್ 2 ಮ್ಯಾಚ್ ಇವರು ಅನ್ಅವೈಲೇಬಲ್ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ.
ಥರ್ಡ್ ಮ್ಯಾಚಿಂದ ಅವೈಲೇಬಲ್ ಆಗ್ತಾರೋ ಅಥವಾ ಸೀರೀಸಿಂದ ರೂಲ್ಡ್ ಔಟ್ ಆಗ್ತಾರೋ ಅಂತ ಜಸ್ಟ್ ಕಾದು ನೋಡಬೇಕು ಅಷ್ಟೇ. ಅವರ ಫಿಟ್ನೆಸ್ಸು ಮೈನು ಕ್ವಶನ್ ಅಂತೂ ಖಂಡಿತ ಬಂದಿದೆ. ಕಾದು ನೋಡೋಣ ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಮೊಹಮ್ಮದ್ ಶಮಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ವ್ಲಾಗ್ ನೋಡೋಣ ಮಾತ್ರ ಮರಿಬೇಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವ್ಲಾಗ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಆ ಚಾನಲ್ಗೂ ಹಾಕೊಳ್ಳಿ. ಅದು ಸೆಕೆಂಡ್ ಚಾನಲು, ಇದು ಮೈನ್ ಚಾನಲು. ಈ ಚಾನಲ್ಗೂ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹಂಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮೇನಾಗಿ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ. ಸಿಗೋಣ, ಬಾಯ್.